ಪರಿಗಣನೆಗೆ ತೆಗೆದುಕೊಂಡು ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಆ ಒಂದು ಖುಷಿ, ಸಂಭ್ರಮಾಚರಣೆ, ತಾಯಿಯ ಆನಂದ ಬಾಷ್ಪವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕೊನೆಗೂ ಕೂಡ ಇಲ್ಲಿ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು. ವ್ಯಕ್ತಿಗೆ ನೀವು ಮೋಸ ಮಾಡಿದ್ದೀರಿ. ಆದ ಕಾರಣ ಈ ಸರಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಿಳಿಸ್ತಾ ಇದ್ದೀವಿ. ನಾವು ಇಡೀ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ. ಆದ ಕಾರಣ ತತ್ಕ್ಷಣನೇ ಪಕ್ಷದ ಹಿರಿಯ ಮುಖಂಡರು ಅತಿ ಶೀಘ್ರವಾಗಿ ಇವ್ರನ್ನ ಪರಿಗಣಿಸದೇ ಹೋದಲ್ಲಿ ನಾವು ಅತಿ ಶೀಘ್ರದಲ್ಲೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ತಿಳಿಸ್ತೇವೆ. ದಯವಿಟ್ಟು ಈ ಸಂದರ್ಭದಲ್ಲಿ ಸಿಂಧನೂರು ಶಾಸಕರು ಸರ್, ನೀವು ನಿರೀಕ್ಷೆ ಮಾಡಿದ್ರಿ ಹಿರಿಯ ಶಾಸಕರು ಯಾಕೆ ನಿಮ್ಮನ್ನ ಕಡೆಗಣಿಸಿದ್ರು ಅಂತ. ಸಚಿವರ ಪಟ್ಟಿ ಫೈನಲ್ ಆದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೀಗ ಭಿನ್ನಮತ ಶುರುವಾಗಿದೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಪ್ರಿಯಕೃಷ್ಣ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಿಎಂ ಡಿಕೆಶಿ ಕಾರಿಗೆ ಮುತ್ತಿಗೆ ಹಾಕಲು ಬೆಂಬಲಿಗರ ಕಡೆಯಿಂದ ಪ್ರಯತ್ನ ಆಗಿದೆ. ಅಜ್ಜಯ್ಯನ ಶಾಖಾ ಮಠದ ಬಳಿ ಮುತ್ತಿಗೆಗೆ ಯತ್ನ ಆಗಿದೆ ಅವರ ಅಭಿಮಾನಿಗಳಿಂದ. ಸಚಿವರ ಪಟ್ಟಿ ಫೈನಲ್ ಆದ ಬೆನ್ನಲ್ಲೇ ಈ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಭಿನ್ನಮತಗಳು. ಪ್ರಿಯಕೃಷ್ಣ ಅವರಿಗೆ ಸಚಿವ ಸ್ಥಾನ ತಪ್ಪಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಅವರ ಕಾರ್ಯಕರ್ತರಿಂದ ಮುತ್ತಿಗೆ ಹಾಕುವಂಥ ಯತ್ನ, ಡಿಕೆ ಅವರ ಕಾರಿಗೆ ಮುತ್ತಿಗೆ ಹಾಕುವಂಥ ಯತ್ನ ಆಯಿತು ಅಲ್ಲಿ. ಸೊ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಸಚಿವ ಸಂಪುಟ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂಗೆ ಆಗ್ತಾ ಇರುವಂಥ ಬೆಳವಣಿಗೆಗಳು. ಈಗ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿದೆ ಅವರೆಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಬಟ್ ಆಕಾಂಕ್ಷಿಗಳು ಹೋಪನ್ನು ಇಟ್ಕೊಂಡಿದ್ದವರಿಗೆ ಸಿಕ್ಕಿಲ್ಲ ಅಲ್ಲ. ಸೊ ಹಂಗಾಗಿ ಅವರ ಅಭಿಮಾನಿಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳು, ಅಸಮಾಧಾನಗಳು. ಸೊ ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಕಾರಿಗೆ ಮುತ್ತಿಗೆ ಹಾಕುವಂಥ ಯತ್ನ ಆಗಿದೆ ಪ್ರಿಯಕೃಷ್ಣ ಅವರ ಅಭಿಮಾನಿಗಳಿಂದ, ಅವರ ಕಾರ್ಯಕರ್ತರಿಂದ. ಸೊ ಗೊತ್ತಿಲ್ಲ ಇದು ಎಲ್ಲಿಯ ತನಕ ಹೋಗುತ್ತೆ ಏನೋ ಗೊತ್ತಿಲ್ಲ. ಅವರು ಕೂಡ ಆಕಾಂಕ್ಷೆಯಲ್ಲಿದ್ದರು. ಸೊ ಹಂಗಾಗಿ ಕೆಲವರಿಗೆ ಇಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಪಾಸಿಟಿವ್ ಆಗಿದ್ರು. ನಮ್ಮ ಜಿಲ್ಲೆಗೆ ಈ ಸಲ ಅವಕಾಶ ಕೊಡು ತುಂಬ ಪಾಸಿಟಿವ್ ಆಗಿದ್ರೆ ಎಲ್ಲರೂ. ರೈಟ್, ನಾನು ಯಾರನ್ನ ಬಿಟ್ಟ